ಪ್ರಶ್ನೆ ಏನಾಗೋದ್ರಿ ನೋಡ್ರಿ 2007 ಫೆಬ್ರವರಿ 5ರಂದು ಶನಿವಾರವಾದರೆ ಯಾವಾರ ಶನಿವಾರವಾದರೆ 2006 ಫೆಬ್ರವರಿ 5 ಯಾವ ವಾರವಾಗುತ್ತದೆ ಯಾವ ದಿನವಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ 2007 ಕೊಟ್ಟಾರು ಅಂದ್ರೆ ಹಿಂದಿನ ವರ್ಷದ ಕೇಳಬೇಕಾಗೈತಿ. ಹಿಂದಿನ ವರ್ಷದ ಕೇಳ್ಯಾರ ಅವರು. ನಾವು ಹಿಂದಿನ ವರ್ಷದ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಬೇಕು ನಿಮಗೆ ತಿಳಿಸಿದ್ದೆ. ನೋಡ್ರಿ 2007 ಫೆಬ್ರವರಿ 2007 ಫೆಬ್ರವರಿ 5 ಅಂತ ಯಾವ ವಾರ? ಶನಿವಾರ. ಶನಿವಾರ ಅಂತ ಬರೆದುಕೊಂಡ್ರಿ. ಎರಡ್ 2007 ಫೆಬ್ರವರಿ 5 ಶನಿವಾರ. ಇದು ನಮಗೆ 0. ನೋಡ್ರಲ್ಲಿ ಸ್ನೇಹಿತರೆ, ಫೆಬ್ರವರಿ 5 ನಾವು ಇದನ್ನ ಫೆಬ್ರವರಿ 4 ಅಂತ ಬರೆದುಕೊಳ್ಬೇಕು. ಅಂದ್ರೆ 5ನೇ ತಾರೀಕು ಶನಿವಾರ ಆಗೈತೆ ಅಂದ್ರೆ ನಮಗೆ 4ನೇ ತಾರೀಕು ಯಾವಾರ ಆಗಿರ್ತೈತಿ? ಶುಕ್ರವಾರ ಆಗಿರ್ತೈತಿ. ಶುಕ್ರವಾರ 4ನೇ ತಾರೀಕು ಶುಕ್ರವಾರ ಆಗಿರ್ತೈತಿ. ಫೆಬ್ರವರಿ 4 ಅಂತ ಬರೆದುಕೊಳ್ಳೋಣ. ಜನವರಿ ಎಷ್ಟು? ಜನವರಿ ಅಂದ್ರೆ ಇದು ಸಾಮಾನ್ಯ ವರ್ಷ. ಸಾಮಾನ್ಯ ವರ್ಷ ಇರಲಿ, ಅಧಿಕ ವರ್ಷ ಇರಲಿ, ನಮಗೆ ಜನವರಿ ಆಗಲಿ, ಮಾರ್ಚ್ ಆಗಲಿ, ಏಪ್ರಿಲ್ ಆಗಲಿ, ಮೇ ಆಗಲಿ, ಜೂನ್ ಆಗಲಿ ಇವೆಲ್ಲ ಸೇಮ್ ಬರುತ್ತೆ. ಆದರೆ ಫೆಬ್ರವರಿಯಲ್ಲಿ ಮಾತ್ರ ಅಧಿಕ ವರ್ಷವಿದ್ದದ್ದು 29 ದಿನ, ಇಲ್ಲ ಸಾಮಾನ್ಯ ವರ್ಷವಿದ್ದಾಗ 28 ದಿವಸಗಳು ಬರ್ತವೆ. ಈಗ ಜನವರಿಯಲ್ಲಿ 31 ದಿನಗಳು. ನೆಕ್ಸ್ಟ್ 2006 ಫೆಬ್ರವರಿ ಅಂತ ಕೇಳಿದ್ದಾರೆ ಅವರು. 2006 ಫೆಬ್ರವರಿ ಅಂದ್ರೆ ನೋಡ್ರಿ, 2006 ನಾವು ಮೊದಲು ಡಿಸೆಂಬರ್ದಿಂದ ಬರೋದಕ್ಕಿಂತ ಫೆಬ್ರವರಿಯಿಂದ ಡಿಸೆಂಬರ್ವರೆಗೆ ಹೋಗೋಣ. ಫೆಬ್ರವರಿ ಎಷ್ಟು ಕೊಟ್ಟಿದ್ದಾರೆ? ಫೆಬ್ರವರಿ 5 ಯಾವ ದಿನ ಅಂತ ಕೇಳಿದ್ದಾರೆ. ಫೆಬ್ರವರಿ 5 ಬರೆದುಕೊಳ್ಬೇಕು. ಫೆಬ್ರವರಿಯಲ್ಲಿ ಎಷ್ಟು ದಿನಗಳು ಇರುತ್ತವೆ? ಫೆಬ್ರವರಿಯಲ್ಲಿ 28 ದಿನಗಳನ್ನು ನೋಡ್ತೀವಿ. 28 ದಿನಗಳಲ್ಲಿ ನಾವು 5 ಕಳಿಬಾರದು. 28 ದಿನಗಳಲ್ಲಿ 4 ಕಳಿಬೇಕು. ಅಂದ್ರೆ ನಮಗೆ ಈ 5ನೇ ತಾರೀಕಿನ ಯಾವ ದಿನ ಆಗುತ್ತೆ ಅಂತ ಬೇಕಾಗೈತಿ. ಅದಕ್ಕೆ ನಾವು ಇಲ್ಲಿ 24 ಬರೆದುಕೊಳ್ಬೇಕು. ಫೆಬ್ರವರಿ 24, ಮಾರ್ಚ್ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ ಸಹಿತ 31 ದಿನಗಳು ಬರ್ತವೆ. ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30, ಡಿಸೆಂಬರ್ ಎಷ್ಟು? 31 ದಿನಗಳನ್ನು ನೋಡ್ತೀವಿ. ಇಲ್ಲಿ ಬರೆದುಕೊಡ್ರಿ. 31 ದಿನ ಇದ್ದಾಗ ವಿಷಮ ದಿನಗಳು ಎಷ್ಟು ಬರ್ತವೆ? 30 ದಿನ ಇದ್ದಾಗ ನಿಮಗೆ ವಿಷಮ ದಿನಗಳು ಎಷ್ಟು ಬರ್ತವೆ ಅಂತ ಹೇಳಿದ್ದೆ. ಇವುಗಳನ್ನು ಬರೆದುಕೊಡ್ರಿ. 4, 3, ಇದು 24 ಬರೆದುಕೊಡ್ರಿ. 31, ಇದು 3 ಆಗುತ್ತೆ. ಇದು 2, 3, 2, 3, 3, 2, 3, 2, 3. ಇವು ಅಷ್ಟುಗಳನ್ನು ಕೂಡಿಸ್ಕೊಳ್ಳಿ. ಅಷ್ಟು ಕೂಡಿಸ್ಕೊಳ್ಳೋದಕ್ಕಿಂತ ನೀವು ಇಲ್ಲೇ ಕಡತವನ್ನು ಹಿಡಿದು ಬರಿ. 7ರಿಂದ ಅಂದರೆ 7 7 ಯಾವ ಆಗುತ್ತೆ? 21. ಇವು 21 ಆಗುತ್ತೆ. ಈ 7 ಮುಗಿ ಇಲ್ಲಿ ಹೋಗ್ತದೆ. ಅಷ್ಟು 3 3 3 2 6 3 3 9 3 4 12 3 5 15 3 6 15 3 7 21. ಇವು 3 3 3 ಅನ್ನೋದು ಕೂಡಿಸಿದರೆ 21 ಆಗುತ್ತೆ. ಇದು 21 7ರಲ್ಲಿ ಹೋಗುತ್ತೆ.
ಎರಡನ್ನು ಕೂಡಿಸಿದ್ರೆ 2 4 6 8 8 ಇಲ್ಲಿ ಅಷ್ಟು ತೆಗೀರಿ, ಬರೀ ಒಂದು ಉಳಿಸ್ರಿ. ಇಲ್ಲಿ ನೋಡ್ರಿ 28 29 29 ದಿನಗಳು ಉಳಿದು. ಇನ್ನು 7 ಬಾಗಲೇ ಮಾಡಿರಿ. 7 3 21 7 4 28. ಎಷ್ಟು ದಿನ ಉಳಿತು? ಒಂದು ದಿನ ಮಾತ್ರ ಉಳಿತು. ವಿಷಮ ದಿನ ಎಷ್ಟು? ಒಂದು ದಿನ ಮಾತ್ರ ಉಳಿತು. ನಮಗೆ ಏನು ಕೇಳಿದ್ದಾರೆ? 2007 ಫೆಬ್ರವರಿ 5 ಶನಿವಾರವಾದರೆ 2006 ಫೆಬ್ರವರಿ 5 ಯಾವ ದಿನವಾಗುತ್ತೆ ಅಂತ ಕೇಳಿದ್ದಾರೆ. ನಮಗೆ ಮುಂದಿನ ದಿನ ಬೇಡ, ಹಿಂದಿನ ದಿನ ಕೇಳಿದೆ, ಹಿಂದಿನ ವರ್ಷದ ದಿನ ಕೇಳಿದ್ದಾರೆ. ಅದಕ್ಕೆ ನಾವು ಹಿಂದಿನ ವರ್ಷದ ದಿನ ಅಂದರೆ -1 ಅಂತ ಹೇಳಿದೆ. ನೀವು 1 2 3 ಅಂತ ಇವು ಪ್ಲಸ್ ಆಗುತ್ತೆ, ಅಂದರೆ ಇವು ಮುಂದಿನ ದಿನಗಳು. ಹಿಂದಿನ ದಿನ ಬೇಕಾದರೆ ನಮಗೆ ಮೈನಸ್ ಅಂತ ನೀವು ಬರೆದುಕೊಳ್ರಿ, ಸ್ವಲ್ಪ ಗೊತ್ತಾಗುತ್ತೆ. ಅದಕ್ಕೆ ನಾವು ಮೈನಸ್ ಅಂತ ಬರೆದುಕೊಂಡಾಗ ಹಿಂದಿನ ಒಂದು ದಿನ ಯಾವುದಾಗುತ್ತೆ? ಶುಕ್ರವಾರ ಆಗುತ್ತೆ. ಶುಕ್ರವಾರ ಆಪ್ಷನ್ಸ್ನಲ್ಲಿ ನೋಡ್ರಿ ಯಾವಾಗ ವಾರ ಇದೆ. ಆಪ್ಷನ್ಸ್ ನಮಗೆ ಬಿ ಅಂತ ಕರೆಕ್ಟ್ ಆನ್ಸರ್. ನೋಡ್ರಿ ಇನ್ನೊಮ್ಮೆ ಹೇಳ್ತೀನಿ. ಫೆಬ್ರವರಿ 2007 ಫೆಬ್ರವರಿ 5 ಶನಿವಾರವಾದರೆ ಇದು 0 ಅಂತ ಬರೆದುಕೊಳ್ರಿ. ಫೆಬ್ರವರಿಯಲ್ಲಿ 2005 ಶನಿವಾರವಾಗಿದೆ ಅಂದರೆ ನಮಗೆ 5ನೇ ತಾರೀಕು ಬೇಡ, 5 ದಿನಗಳು ಬೇಡ. ಫೆಬ್ರವರಿಯಲ್ಲಿ 4 ದಿನಗಳು ಇದ್ದರೆ ಸಾಕು. ಜನವರಿಯಲ್ಲಿ 31 ದಿನಗಳು. 2006ರಲ್ಲಿ ಫೆಬ್ರವರಿಯಲ್ಲಿ ನಮಗೆ 5ನೇ ತಾರೀಕು ಯಾವುದು ಅಂತ ಕೇಳಿದರೆ 5ನೇ ತಾರೀಕು ಅನ್ನ ಹಿಡಿಬೇಕು. 4 ದಿನಗಳನ್ನು ಅಂದರೆ ಫೆಬ್ರವರಿಯಲ್ಲಿ ಎಷ್ಟು? 28 ದಿನಗಳು. ಅಂದರೆ ನಮಗೆ 5ನೇ ತಾರೀಕು ಯಾವ ವಾರ ಅಂತ ಕೇಳಿದ್ದಾರೆ. ಆದರೆ 4ನೇ ತಾರೀಕು 3 2 1 ಇವು ಅಷ್ಟು ನಮಗೆ ಕೂಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಈ 4 ಕಳಿಬೇಕು 28ರಲ್ಲಿ. 28ರಲ್ಲಿ 4 ಕಳೆದರೆ 24 ಉಳಿಯುತ್ತೆ. ಫೆಬ್ರವರಿಯಲ್ಲಿ 24 ದಿನಗಳು, ಮಾರ್ಚ್ನಲ್ಲಿ 31, ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31 ಈ ರೀತಿ ಅಷ್ಟುಗಳನ್ನು ಬರೆದುಕೊಡ್ರಿ. ಇವುಗಳು ಯಾವ ರೀತಿ ಬಂದಿದ್ದಾವೆ ಅಂದರೆ ಇಲ್ಲಿ 31 ದಿನಗಳಿದ್ದಾಗ ನಮಗೆ 3 ದಿನ ವಿಷಮ ದಿನಗಳಾಗುತ್ತವೆ, 30 ಇದ್ದಾಗ 2 ದಿನಗಳು ವಿಷಮ ದಿನಗಳಾಗುತ್ತವೆ ಅಂತ ಈ ರೀತಿ ಬರೆದುಕೊಂಡ್ರೆ ಇವುಗಳನ್ನು ಅಷ್ಟು ಕೂಡಿಸಿಕೊಳ್ಳುವುದಕ್ಕೆ ಅಂತ ನೀವು ಪಟ ಇವು ಬೇಗನೆ ನೀವು ಇವುಗಳನ್ನು ಕಟ್ತಾ ಹೊರಡ್ರಿ. 7ರಲ್ಲಿ ಅಂದರೆ 7 ಅಂತ ಕೂಡಿಸ್ಕೊಳ್ತಾ ಹೋಗಿ. ಇಲ್ಲಿ ನೋಡ್ರಿ 3 3 6 6 ಪ್ಲಸ್ ಇದು 8 ಆಗುತ್ತೆ. 8 ಆದಾಗ 1 ಇಲ್ಲಿ ಕೈಲೇ ಇಟ್ಕೊಳ್ರಿ, ಇದು ಹೋಯ್ತು. ಇವು ಎಷ್ಟು? ಅಷ್ಟು 3 ಹೋದ್ವು. ಇಲ್ಲ ಈ ರೀತಿ ಮಾಡೋದಕ್ಕಿಂತ ಇವು 3 3 3 ಅಂತ 21 ಆಯಿತು. 21 ಅಂದರೆ 7ರಲ್ಲೇ ಬಾಗಲೇ ಆಯಿತು. ಇವು 3 ಹೋಯಿತು. 2 4 6 8 ಆಯಿತು. 8 ಉಳಿತು ಅಂದರೆ 7ರಲ್ಲೇ ಒಂದು ಬಾಗಲೇ ಆಯಿತು. ಇಲ್ಲಿ ಒಂದು ಕೈಲೇ ಇಟ್ಕೊಂಡೆ. ಈಗ ಅಷ್ಟು ಕೂಡಿಸ್ಕೊಂಡೆ 29 ಆಯಿತು. 7ರಿಂದ ಬಾಗಲೇ ಹೊಡೆದೆ, 1 ಉಳಿಯಿತು. ನಮಗೆ ವಿಷಮ ದಿನ ಎಷ್ಟು ದಿವಸ ಉಳಿತು? 1 ದಿನ ಉಳಿಯಿತು. ಅದಕ್ಕೆ ಶನಿವಾರ ಹಿಂದಿನ ದಿನ ಯಾವುದಾಗಿತ್ತು? ಶುಕ್ರವಾರವಾಗಿತ್ತು. ಈ ರೀತಿ ಅಂದರೆ ಫೆಬ್ರವರಿ 5ನೇ ತಾರೀಕು ಯಾವ ವಾರ ಆಗಿತ್ತು? ಶುಕ್ರವಾರ ಆಗಿತ್ತು 2006ರಲ್ಲಿ. ಈ ರೀತಿ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಜನವರಿ 1 2006ರಂದು ಭಾನುವಾರವಾದರೆ ಜನವರಿ 1 2010ರಂದು ಯಾವ ದಿನವಾಗುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಲ್ಲಿ ಸ್ನೇಹಿತರೆ, ನಮಗೆ ವರ್ಷಗಳನ್ನು ಕೊಟ್ಟಾಗ ನಾವು ಅಧಿಕ ವರ್ಷವಿದ್ದಾಗ 2 ಅಂತ ಬರೆದುಕೊಳ್ಬೇಕು, ಸಾಮಾನ್ಯ ವರ್ಷ ಇದ್ದಾಗ 1 ಅಂತ ಬರೆದುಕೊಳ್ಬೇಕು. ಅಂದರೆ ನಮಗೆ 1 ದಿನ ವಿಷಮ ದಿನ ಅಂತ ಬರೆದುಕೊಳ್ಬೇಕು ಮತ್ತು ಅಧಿಕ ವರ್ಷವಿದ್ದಾಗ 2 ದಿನ ಅಂತ ಬರೆದುಕೊಳ್ಬೇಕು. ನೋಡ್ರಲ್ಲಿ 2006 ಇದೆ, ಇದು 1. 2007 ಇದೆ, ಇದು ಸಹಿತ 1. 2008ರಲ್ಲಿ ನಮಗೆ 2 ದಿನ ಅಂದರೆ 4 ಮತ್ತು ಇದು ಅಧಿಕ ವರ್ಷ ಹೋಗುತ್ತೆ. ಫೆಬ್ರವರಿಯಲ್ಲಿ 1 ದಿನ ಹೆಚ್ಚಾಗುತ್ತೆ, 29 ದಿನ ಬರುತ್ತೆ. ಅದಕ್ಕೆ ನಾವು ಇಲ್ಲಿ ಅಧಿಕ ವರ್ಷವಿದ್ದಾಗ 2 ಬರೆದುಕೊಳ್ಬೇಕು. ಮೊದಲು ನಾವು ಈ ಕ್ವಶನನ್ನು ಬರೆದುಕೊಳ್ಳೋಣ. ನೋಡ್ರಲ್ಲಿ ಜನವರಿ 1 2006 ಭಾನುವಾರ, ಇದು 0 ಭಾನುವಾರವಾಗಿದೆ. ಜನವರಿ 1ರಲ್ಲಿ ನಮಗೆ ಜನವರಿ 1ರಲ್ಲಿ ಭಾನುವಾರವಾದರೆ
31 ದಿನಗಳು. ಜನವರಿಯಲ್ಲಿ ನಮಗೆ ಎಷ್ಟು ದಿನ ಉಳಿತವೆ? ಇನ್ನು ಎಷ್ಟು ದಿನಗಳು ಉಳಿದು? ಜನವರಿಯಲ್ಲಿ 30 ದಿನಗಳು ಉಳಿದು. ಜನವರಿ 1ನೇ ತಾರೀಕು ಭಾನುವಾರವಾದರೆ 30 ದಿವಸಗಳು ಉಳಿದು. ಈ ರೀತಿ ಬರೆದುಕೊಳ್ಳೋದಿಲ್ಲ. ಈ ರೀತಿ ಬರೆದುಕೊಳ್ಳುತ್ರೆ ನಮಗೆ ಟೈಮ್ ಇಲ್ಲೇ ಮುಗಿಯುತ್ತೆ. ಅದಕ್ಕೆ ನಾವು ವರ್ಷದ ಮೇಲೆ ಕಂಡುಹಿಡಿಯಬೇಕು. ಈ ತಿಂಗಳ ಮೇಲೆ ಕಂಡುಹಿಡಿಬಾರ್ದು, ವರ್ಷಗಳ ಮೇಲೆ ಕಂಡುಹಿಡಬೇಕು. ಯಾವ ರೀತಿ ಅಂದರೆ ಇಲ್ಲಿ ನೋಡ್ರಿ, ಸಾಮಾನ್ಯ ವರ್ಷವಿದ್ದಾಗ 1, ಅಧಿಕ ವರ್ಷವಿದ್ದಾಗ 2 ಅಂತ ತೆಗೆದುಕೊಳ್ಬೇಕು. ನೋಡ್ರಿ, 2006ರಲ್ಲಿ ಭಾನುವಾರ, 2007ರಲ್ಲಿ ನಮಗೆ ಯಾವ ವಾರ ಆಗುತ್ತೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾವು 1 ಅಂತ ಬರ್ಕೊಳ್ರಿ. ಸಾಮಾನ್ಯ ವರ್ಷ 2008ರಲ್ಲಿ 2, 9ರಲ್ಲಿ 1, 10ರಲ್ಲಿಯೂ ಸಹಿತ 1 ಅಂತ ಬರ್ಕೊಳ್ರಿ. ಇವುಗಳನ್ನು ಅಷ್ಟು ಕೂಡಿಸ್ಕೊಳ್ಳಿ. ಈ ಭಾನುವಾರವನ್ನು ಕೂಡಿಸ್ಕೊಳ್ಬೇಡ್ರಿ. ನೋಡ್ರಿ ಎಷ್ಟಾಯಿತು? 2, 4, 5 ದಿನ. ಭಾನುವಾರದಿಂದ ಹಿಡಿದು 5ನೇ ದಿನ ಯಾವ ವಾರ ಆಗುತ್ತೆ? 1 ಇಲ್ಲಿ ಬರೆದ 1, 2, 3, 4 ಅಂದರೆ ನಮಗೆ ಮುಂದಿನ 2010ರಲ್ಲಿ ಜನವರಿ 1ರಂದು ಯಾವ ದಿನವಾಗುತ್ತೆ ಅಂತ ಕೇಳಿದ್ದಾರೆ ಅವರು. ಅದಕ್ಕೆ ನಾವು ಈ 2010 ಅಂದರೆ ಮುಂದಿನ ಅಂದರೆ ಪ್ಲಸ್ ಅನ್ನು ಮಾಡ್ಕೊಳ್ತಾ ಹೋಗಬೇಕು. ಯಾವ ವಾರ ಆಗುತ್ತೆ? ಭಾನುವಾರ, ಸೋಮ, ಮಂಗಳವಾರ, ಬುಧವಾರ, ಗುರುವಾರ, ಇಲ್ಲಿ ಇನ್ನೊಂದು ಶುಕ್ರವಾರ. ಆನ್ಸರ್ ನಮಗೆ ಇಲ್ಲಿ ನೋಡ್ರಿ ಯಾವ ವಾರ ಕೊಟ್ಟಿದ್ದಾರೆ? ಭಾನುವಾರ, ಸೋಮವಾರ, ಮಂಗಳವಾರ, ಗುರುವಾರ, ಶುಕ್ರವಾರ. ಆನ್ಸರ್ ನಮಗೆ ಶುಕ್ರವಾರ ಅಂದರೆ ಜನವರಿ 1, 2010ರಂದು ಶುಕ್ರವಾರ ಬರುತ್ತೆ. ಆಪ್ಷನ್ಸ್ ನಮಗೆ ಎ ಅಂತ ಕರೆಕ್ಟ್ ಆಗಿರುವಂಥ ಆನ್ಸರ್. ಈ ರೀತಿ ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟ್ ಒಂದು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯನ್ನು ನೋಡ್ರಿ, 2006 ಜನವರಿ 1 ಶನಿವಾರವಾದರೆ 2012 ಜನವರಿ 1 ಯಾವ ದಿನವಾಗುತ್ತೆ ಅಂತ ಕೇಳಿದ್ದಾರೆ. ಮುಂದಿನ ವರ್ಷದ ಕೇಳಿದ್ದಾರೆ. ಈ ಸೋಮವಾರ ಆಪ್ಷನ್ಸ್ ಎ ಸೋಮವಾರ, ಆಪ್ಷನ್ಸ್ ಬಿ ಗುರುವಾರ, ಆಪ್ಷನ್ ಸಿ ಶುಕ್ರವಾರ, ಆಪ್ಷನ್ಸ್ ಡಿ ಬುಧವಾರ ಅಂತ ಕೇಳಿದ್ದಾರೆ. ಇವುಗಳನ್ನು ಕಮೆಂಟ್ ಮಾಡಿರಿ. ನೀವು ಇದನ್ನು ಹೋಮ್ವರ್ಕ್ ಅಂತ ಬರ್ಕೊಳ್ರಿ, ಸ್ವಲ್ಪ ಬಿಡಿಸ್ರಿ ಮನೆಯಲ್ಲಿ. ಈ ಪ್ರಶ್ನೆಯನ್ನು ನೋಡ್ರಿ, 2007ರ ಕ್ಯಾಲೆಂಡರ್ನ ಹಾಗೆ ಮತ್ತೆ ಯಾವ ವರ್ಷ ಬರುತ್ತದೆ ಅಂತ ಕೇಳಿದ್ದಾರೆ. ನಮಗೆ ಮುಂದಿನ ವರ್ಷ ಯಾವ ವರ್ಷ ಬರುತ್ತೆ ಅಂತ ಕೇಳಿದ್ದಾರೆ. ಇದನ್ನು ಕಂಡುಹಿಡಿಬೇಕಾದ್ರೆ ನಾವು ಬೆಸ ದಿನಗಳನ್ನು ನೋಡಬೇಕು. ಅಂದರೆ ಈ ವರ್ಷಗಳನ್ನು ಕಂಡುಹಿಡಿತಾ ಅವುಗಳ ಬೆಸ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಅಂದರೆ ಬೆಸ ದಿನ ಅಂದರೆ 7ರಿಂದ ಸಂಪೂರ್ಣವಾಗಿ ಭಾಗ ಹೋಗಬೇಕು. ಅಲ್ಲಿ ತನಕ ನಾವು ವರ್ಷಗಳನ್ನು ಬರೆದುಕೊಳ್ಬೇಕು. ಯಾವ ರೀತಿ ಅಂದರೆ ಸಾಮಾನ್ಯ ವರ್ಷ ಇದ್ದಾಗ 1 ದಿನ, ಅಧಿಕ ವರ್ಷ ಇದ್ದಾಗ 2 ದಿನ ಅಂತ ಹೇಳಿದ್ದೆ. ನೋಡ್ರಿ, ಕಂಟಿನ್ಯೂ ಬರೆದುಕೊಳ್ರಿ. 2007 ಬರೆದುಕೊಳ್ರಿ. ಇದು ಸಾಮಾನ್ಯ ವರ್ಷ. ಅದೇ ರೀತಿ 2008 ಸಹಿತ ಅಧಿಕ ವರ್ಷ. 2009 ಇದು ಸಾಮಾನ್ಯ ವರ್ಷ. 2010 ಇದು ಸಹಿತ ಸಾಮಾನ್ಯ ವರ್ಷ. 2011 ಸಾಮಾನ್ಯ ವರ್ಷ. 2012 ಅಧಿಕ ವರ್ಷವಾಗುತ್ತೆ. ಅಂದರೆ 2012 ಅನ್ನೋದು 4ರಿಂದ ಭಾಗ ಹೋಗುತ್ತೆ. ಇದು ಅದಕ್ಕೆ ನಾವು ಅಧಿಕ ವರ್ಷ ಅಂತ ಕರಿತೀವಿ. 2000 ನೋಡ್ರಿ, 1, 2, 3 ಆಯಿತು, 4, 5, 6, 7, 8 ಆಯಿತು. ಅಂದರೆ ನಮಗೆ 7 ಅನ್ನುವಂಥ ಒಂದು ಯಾವ ವರ್ಷದ ತನಕ ಬರಬೇಕು? 7 ಅಂತ ಬರಬೇಕಲ್ಲಿ. ಅಂದರೆ 2 ಬಂದರೆ ಇಲ್ಲಿ 7 ಬಂದಿದೆ, ಮತ್ತು 1 ವರ್ಷ ನೆಕ್ಸ್ಟ್ ಆಗಿದೆ. ಇಲ್ಲಿ 2 ಬಂದಿದೆ, 8 ಆಯಿತು. ಅದಕ್ಕೆ ನಾವು ಮುಂದೆ ನೆಕ್ಸ್ಟ್ ಬರೆದುಕೊಳ್ಬೇಕಾಗಿ 2013 1 ವರ್ಷ, 2014 1 ವರ್ಷ, 2015 ಸಹಿತ 1 ವರ್ಷ, 2016 ಅಧಿಕ ವರ್ಷ. ಇದು ನೋಡ್ರಿ, ಈಗ 1, 2, 3 ಆಯಿತು, 4, 5, 6, 7, 8, 9, 10, 11, 12, 13 ಆಯಿತು.
ಇನ್ನೊಂದು ಸಂಖ್ಯೆ ಬರಬೇಕು. ಇನ್ನೊಂದು ಸಂಖ್ಯೆ ಅಂದರೆ 2017 ಆದಾಗ ನಮಗೆ 14 ಆಗುತ್ತೆ. ಇವು ಅಷ್ಟುಗಳನ್ನು ಕೂಡಿಸಿದಾಗ ನಮಗೆ 14 ಆಗುತ್ತೆ. ಶೇಷ ಏನು ಬರುತ್ತೆ? 0 ಬರುತ್ತೆ. ನಮಗೆ ವಿಷಮ ದಿನಗಳು 0 ಬರುತ್ತೆ. ನೋಡ್ರಿ, ಈಗ 14 ಇದೆ. 14ಅನ್ನು 7ರಿಂದ ಭಾಗಲೇ ಮಾಡಿ ನೀವು. 7 2 14 ವಿಷಮ ದಿನಗಳು ಏನು ಬಂದು 0 ಬಂದು ನಮಗೆ 2007 ಅನ್ನುವುದು 2007ರಿಂದ 2017ರವರೆಗೆ ವಿಷಮ ದಿನಗಳಿವೆ. ಅಂದರೆ ಇವುಗಳನ್ನು ಕೂಡಿಸಿದಾಗ ನಾವು ಈ ವಿಷಮ ದಿನಗಳು ಸಿಕ್ಕಿವೆ. ಆದ್ದರಿಂದ ನಾವು 2018 ಮುಂದಿನ ವರ್ಷವನ್ನು ತೆಗೆದುಕೊಳ್ಬೇಕು. 2018 ನಮಗೆ 2007ರ ಹಾಗೆ ಬರುತ್ತದೆ. ಏನಿರುತ್ತದೆ? 2018 2007ರ ಹಾಗೆ ಬರುತ್ತದೆ. ಅದಕ್ಕೆ ನಮಗೆ ಆಪ್ಷನ್ಸ್ನಲ್ಲಿ ಡಿ ಅಂತ ಕರೆಕ್ಟ್ ಆಗಿರುವಂಥ ಆನ್ಸರ್. ಈ ರೀತಿ ಪ್ರಶ್ನೆಗಳನ್ನು ಸಹಿತ ಕೇಳ್ತಾರೆ. ಪ್ರಶ್ನೆಯನ್ನು ನೀವು ನೋಡ್ರಿ, 2009ರ ಹಾಗೆ ಯಾವ ವರ್ಷದ ಕ್ಯಾಲೆಂಡರ್ ಬರುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ಎ 2018, ಆಪ್ಷನ್ಸ್ ಬಿ 2017, ಆಪ್ಷನ್ ಸಿ 2016, ಆಪ್ಷನ್ಸ್ ಡಿ 2015 ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಬಿಡಿಸ್ರಿ, ನೀವು ಸ್ವಲ್ಪ ಕಮೆಂಟ್ ಮಾಡ್ರಿ ಅದನ್ನ. ನೋಡ್ರಿ, 2009 ಅನ್ನುವುದು ಇದು ಸಾಮಾನ್ಯ ವರ್ಷ. 2010 ಸಾಮಾನ್ಯ ವರ್ಷ. 2011 ಸಹಿತ ಸಾಮಾನ್ಯ ವರ್ಷ. 2012 ನಮಗೆ ಅಧಿಕ ವರ್ಷ. 2013 ಸಾಮಾನ್ಯ ವರ್ಷ. ಕೂಡಿಸ್ಕೊಳ್ಳಿ. ನೋಡಲಿ, ಅಂದರೆ 7 ಅಂದರೆ 0 ಬರಬೇಕು ನಮಗೆ ವಿಷಮ ದಿನಗಳಲ್ಲಿ. ಶೇಷ 0 ಬಂದರೆ ನಮಗೆ ಅವುಗಳನ್ನು 7ರಿಂದ ಭಾಗಲೇ ಮಾಡಬೇಕು. ಭಾಗಲೇ ಬಂದರೆ ಮಾತ್ರ ಅಷ್ಟೇ ನಮಗೆ, ಇಲ್ಲ 6, 5, 13 ಅಂತ ಬಂದರೆ ಅಷ್ಟೇ, ಇಲ್ಲ ಹಾಗೆ ಕಂಟಿನ್ಯೂ ಬರೀಬೇಕು. ಅದು ಅಷ್ಟು ನಮಗೆ ಶೇಷ ಶೇಷ 0 ಬರುವವರೆಗೆ ನಾವು ಇವುಗಳನ್ನು ವರ್ಷಗಳನ್ನು ಬರೆದುಕೊಳ್ಬೇಕು. ನೋಡ್ರಿ, 1 2 3 4 5 6 ಆಯಿತು. 2014 ಸಹಿತ ವಿಷಮ ದಿನ. ಇದು ಸಾಮಾನ್ಯ ವರ್ಷ. ನೋಡ್ರಿ, 1 2 3 4 5 6 ಇದು 7. ನಮಗೆ ಏನು ಬಂತು? ಇಲ್ಲಿ ವಿಷಮ ದಿನ ಬಂತು. ಅಂದರೆ ಈ ಶೇಷ ನಮಗೆ 0 ಬಂತು. 7 0 ಬಂತು. ಇಲ್ಲಿ ನಮಗೆ ಶೇಷ ಇದು 0 ಬಂದಾಗ ನಾವು ಮುಂದಿನ ವರ್ಷ ಯಾವ ವರ್ಷ ಆಗುತ್ತೆ? 2015. 2009ರ ಹಾಗೆ 2009 2015ರ ಹಾಗೆ ಇರುತ್ತದೆ. 2015 2009ರ ಹಾಗೆ ಇರುತ್ತೆ. ಅದಕ್ಕೆ ನಾವು ಆಪ್ಷನ್ಸನ್ನು ನೋಡ್ಬೋದು. ಆಪ್ಷನ್ಸ್ನಲ್ಲಿ ಡಿ ಅನ್ನು ನೋಡ್ಬೋದು. ಡಿ ನಮಗೆ ಕರೆಕ್ಟ್ ಆಗಿರುವಂಥ ಆನ್ಸರ್. ಈ ರೀತಿ ಪ್ರಶ್ನೆ ಇದೆ. ಇದನ್ನು ನೀವು 2029ರ ಹಾಗೆ ಯಾವ ವರ್ಷ ಬರುತ್ತದೆ ಅಂತ ಕಮೆಂಟ್ ಮಾಡಿರಿ. ಅದೇ ರೀತಿ 2019 ಬರೆದುಕೊಳ್ರಿ. 2023 ಬರೆದುಕೊಳ್ರಿ. 2025 ಬರೆದುಕೊಳ್ರಿ. ಇವುಗಳನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಇದು ಹೋಮ್ವರ್ಕ್.